ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 12 ಆಗಸ್ಟ್ 2026 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆಯಲ್ಲಿ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯಲ್ಲಿ ಇತ್ತೀಚೆಗೆ ಯಾವ ಅಪರೂಪದ ಶಿಲ್ಪಗಳು ಪತ್ತೆಯಾಗಿವೆ? ಇಲ್ಲಿ ಉತ್ತರ ನಾಗಿನಿ ಮತ್ತು ಗರುಡ ಶಿಲ್ಪಗಳು ಪತ್ತೆಯಾಗಿರುತ್ತದೆ ಹಂಪಿಯಲ್ಲಿ. ಸೊ ಇಲ್ಲಿ ಇದರ ಬಗ್ಗೆ ಮಾಹಿತಿಯು ಇಲ್ಲಿ ಇದು ಉತ್ಖನನ ಮಾಡುವ ಸಂದರ್ಭದಲ್ಲಿ ಹಂಪಿಯ ಜೈನ ದೇವಸ್ಥಾನದ ಸಂಕೀರ್ಣದ ಬಳಿ ಅತ್ಯಂತ ಅಪರೂಪವಾದ ನಾಗಿನಿ ಮತ್ತು ಗರುಡ ಶಿಲ್ಪ ಪತ್ತೆಯಾಗಿರುತ್ತದೆ. ಇದರಿಂದಾಗಿ ಈ ಶಿಲ್ಪಗಳ ಪತ್ತೆಯ ಐತಿಹಾಸಿಕ ಹಂಪಿಯ ಧಾರ್ಮಿಕ ಆಚರಣೆಗಳು, ಕಲಾ ಪರಂಪರೆ ಮತ್ತು ವಿವಿಧ ಧಾರ್ಮಿಕ ಸಂಪ್ರದಾಯಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಮಹತ್ವದ ಸುಳಿವುಗಳು ಒದಗಿಸುವ ನಿರೀಕ್ಷೆಯೂ ಕೂಡ ಇರುತ್ತದೆ. ಇಲ್ಲಿ ಪತ್ತೆಯಾಗಿರುವ ಒಂದು ಶಿಲ್ಪಕಲೆ ಮಾನವ ಮತ್ತು ಸರ್ಪದ ಲಕ್ಷಣಗಳನ್ನು ಹೊಂದಿರುವ ಸ್ತ್ರೀರಕ್ಷಕ ರೂಪವಾದ ನಾಗಿನಿಯನ್ನು ಚಿತ್ರಿಸುತ್ತದೆ. ಮತ್ತೊಂದು ಶಿಲ್ಪಕಲೆ ತಲೆಯಿಲ್ಲದ ಹದ್ದಿನ ರೂಪದ ದೈವಿಕ ಆಕೃತಿಯಾಗಿ ಕಾಣುವ ಗರುಡದಂತಿದೆ. ಇಲ್ಲಿ ಗರುಡ ಶಿಲ್ಪಕಲೆ 32 ಸೆಂಟಿಮೀಟರ್ ಅಗಲ ಮತ್ತು 37 ಸೆಂಟಿಮೀಟರ್ ಉದ್ದವಿದೆ. ಹಾಗೆ ನಾಗಿನಿ ಶಿಲ್ಪಕಲೆ 30 ಸೆಂಟಿಮೀಟರ್ ಅಗಲ ಮತ್ತು 51 ಸೆಂಟಿಮೀಟರ್ ಉದ್ದ ಇರುತ್ತದೆ. ಸೊ ಇಲ್ಲಿ ಮೇನ್ ಆಗಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಂಪಿಯಲ್ಲಿ ನಾಗಿನಿ ಮತ್ತು ಗರುಡ ಶಿಲ್ಪಗಳು ಇತ್ತೀಚೆಗೆ ಪತ್ತೆಯಾಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಪ್ರೆಸಿಡೆನ್ಸಿ ಕಾಲರ್ ಗೌರವವನ್ನು ಯಾವ ಪೊಲೀಸ್ ಪಡೆಗೆ ಪ್ರದಾನ ಮಾಡಿದೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಪುದುಚೇರಿ ಪೊಲೀಸ್ ಪಡೆಗೆ ಪ್ರೆಸಿಡೆನ್ಸಿ ಕಾಲರ್ ಅನ್ನು ಪ್ರದಾನ ಮಾಡಲಾಗಿರುತ್ತದೆ. ಸೊ ಈ ಪ್ರೆಸಿಡೆನ್ಸಿ ಕಾಲರ್ ಅನ್ನು ಯಾರು ನೀಡುತ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರು ನೀಡುತ್ತಾರೆ, ನಮ್ಮ ದೇಶದ್ದು. ಇಲ್ಲಿ ಪುದುಚೇರಿ ಪೊಲೀಸ್ ಪಡೆ ಈ ಒಂದು ಅವಾರ್ಡ್ ಅನ್ನು ಪಡೆದುಕೊಂಡಿದೆ. ರಾಷ್ಟ್ರಪತಿ ಬಣಗಳು ಅಥವಾ ಪ್ರೆಸಿಡೆನ್ಸಿ ಕಾಲರ್ ಅನ್ನು ಪಡೆದುಕೊಂಡಿದೆ. ಈ ಗೌರವವನ್ನು ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಪಡೆ ಎಂಬ ಹೆಗ್ಗಳಿಕೆಗೆ ಈಗ ಪುದುಚೇರಿ ಪೊಲೀಸ್ ಪಡೆಯು ಪಾತ್ರರಾಗಿರುತ್ತದೆ. ಇಲ್ಲಿ ಯಾಕೆ ಪುದುಚೇರಿ ಪೊಲೀಸ್ ಪಡೆಗೆ ಪ್ರೆಸಿಡೆನ್ಸ್ ಕಾಲರ್ ಅನ್ನು ನೀಡಲಾಯಿತು ಅಂದರೆ, ಇಲ್ಲಿ ಪುದುಚೇರಿ ಪೊಲೀಸರ ಅಸಾಧಾರಣ ಸೇವೆ, ಶಿಸ್ತು, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೋರಿಸಿದ ಬದ್ಧತೆ ಹಾಗೂ ಕೋವಿಡ್-19 ಸಂದರ್ಭದಲ್ಲಿ ಅಥವಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಅವರು ಮಾಡಿದ ಶ್ಲಾಘನೀಯ ಸೇವೆಯನ್ನು ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ಪುದುಚೇರಿ ಪೊಲೀಸ್ ಪಡೆಗೆ ನೀಡಿದ್ದಾರೆ. ಇದರ ಹೆಸರು ಪ್ರೆಸಿಡೆನ್ಸ್ ಕಾಲರ್ ಆಗಿರುತ್ತದೆ. 2026 ಸಾಲಿನದ್ದು ಪುದುಚೇರಿ ಪೊಲೀಸ್ ಪಡೆಯು ಪಡೆದುಕೊಂಡಿರುತ್ತದೆ. ಸೊ ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಮಧ್ಯಪ್ರದೇಶದ ದಿಡೋರಿಯಲ್ಲಿ ಬುಡಕಟ್ಟು ಜನಾಂಗದವರು ಪೂಜಿಸುತ್ತಿದ್ದ ಸುಮಾರು 6 ಕೋಟಿ ವರ್ಷಗಳಷ್ಟು ಹಳೆಯದಾದ ಅಪರೂಪದ ಡೈನೋಸಾರ್ ಯುಗದ ಪಳೆಯುಳಿಕೆ ಯಾವುದು? ಉತ್ತರ ಹವಳದ ಪಳೆಯುಳಿಕೆ ಆಗಿರುತ್ತೆ. ಇಲ್ಲಿ ಮಧ್ಯಪ್ರದೇಶದ ದಿಡೋರ್ ಜಿಲ್ಲೆಯಲ್ಲಿ ಬುಡಕಟ್ಟು ಜಂಗಮರು ಅಥವಾ ಸ್ಥಳೀಯ ಆದಿವಾಸಿಗಳು ದೇವರೆಂದು ಪೂಜಿಸುತ್ತಿದ್ದ ವಿಶಿಷ್ಟ ಕಲ್ಲೊಂದು ವಾಸ್ತವವಾಗಿ ಡೈನೋಸಾರ್ ಕಾಲದ ಹವಳದ ಅಪರೂಪದ ಪಳೆಯುಳಿಕೆ ಎಂದು ರಾಜ್ಯದ ಪುರಾತತ್ವ ಇಲಾಖೆಯು ಅಧಿಕೃತವಾಗಿ ಘೋಷಿಸಿರುತ್ತದೆ. ಇದು ನದಿ ತೀರಗಳಲ್ಲಿ ಅಥವಾ ಕಾಡಿನಲ್ಲಿ ಸಿಕ್ಕ ಈ ವಿಚಿತ್ರ ಕಲ್ಲನ್ನು ಸ್ಥಳೀಯ ಬುಡಕಟ್ಟು ಜನರು ತಲೆಮಾರುಗಳಿಂದ ಬಾಸಾಸುರ ಅಥವಾ ತಮ್ಮ ಆರಾಧ್ಯ ದೈವವೆಂದು ನಂಬಿ ಪೂಜಿಸುತ್ತಾ ಬಂದಿದ್ದರು. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. 6 ಕೋಟಿ ವರ್ಷಗಳಷ್ಟು ಹಳೆಯದಾದ ಅಪರೂಪದ ಡೈನೋಸಾರ್ ಯುಗದ ಪಳೆಯುಳಿಕೆ ಹವಳದ ಪಳೆಯುಳಿಕೆಯನ್ನು ಮಧ್ಯಪ್ರದೇಶದ ದಿಡೋರ್ನಲ್ಲಿ ಬುಡಕಟ್ಟು ಜನಾಂಗದವರು ಪೂಜಿಸುತ್ತಿದ್ದರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2026ನೇ ಸಾಲಿನ ಪ್ರತಿಷ್ಠಿತ ಡಿರಾಕ್ ಪದಕವನ್ನು ಗೆದ್ದ ಭಾರತೀಯ ಭೌತಶಾಸ್ತ್ರಜ್ಞ ಯಾರು? ಉತ್ತರವು ಆಪ್ಷನ್ ಎ ಉತ್ತರ ಆಗಿರುತ್ತದೆ. ದೀಪಕ್ ಧರ್ ಅವರು 2026 ಸಾಲಿನ ಪ್ರತಿಷ್ಠಿತ ಡಿರಾಕ್ ಪದಕವನ್ನು ಗೆದ್ದಿರುತ್ತಾರೆ ಅಥವಾ ಗೌರವಕ್ಕೆ ಭಾಜನರಾಗಿರುತ್ತಾರೆ. ಪ್ರಸಿದ್ಧ ಭಾರತೀಯ ಸೈದ್ಧಾಂತಿಕ ಭೌತವಿಜ್ಞಾನಿಯಾಗಿರುವ ದೀಪಕ್ ಧರ್ ಅವರು 2026 ಸಾಲಿನ ಡಿರಾಕ್ ಪದಕಕ್ಕೆ ಭಾಜನರಾಗಿರುತ್ತಾರೆ. ಈ ಡಿರಾಕ್ ಪದಕವನ್ನು ಪಡೆದ ಮೊದಲ ಭಾರತೀಯ ಭೌತವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಇವರ ಹೆಸರು ದೀಪಕ್ ಧರ್ ಆಗಿರುತ್ತದೆ. ಇವರು 2026 ಸಾಲಿನ ಡಿರಾಕ್ ಪದಕವನ್ನು ಗೆದ್ದಿರುತ್ತಾರೆ ಅಥವಾ ಅದಕ್ಕೆ ಭಾಜನರಾಗಿರುತ್ತಾರೆ. ಇವರಿಗೆ ಈ ಅವಾರ್ಡನ್ನು ಯಾಕೆ ನೀಡಲಾಯಿತು ಅಂದರೆ, ಮುಖ್ಯವಾಗಿ ಇವರು ಅಸಮರ್ಪಕ ಜಾಲಗಳ ಮಾದರಿಗಳು, ಅವಲಂಬಿತ ಪ್ರಕ್ರಿಯೆಗಳು ಮತ್ತು ಆಪ್ಟಿಮಲ್ ಟ್ರಾನ್ಸ್ಪೋರ್ಟ್ ಸಿದ್ಧಾಂತಗಳ ಕುರಿತು ಜಗತ್ತು ಮೆಚ್ಚುವಂತಹ ಮಹತ್ವದ ಸಂಶೋಧನೆಯನ್ನು ಮಾಡಿರುತ್ತಾರೆ. ಸೊ ಈ ಎಲ್ಲ ಉದ್ದೇಶಗಳಿಂದ ಇವರಿಗೆ ಡಿರಾಕ್ ಪದಕವನ್ನು ನೀಡಲಾಯಿತು.
ಇಲ್ಲಿ ಡಿರಾಕ್ ಅವಾರ್ಡ್ನ ಬಗ್ಗೆ ಮಾಹಿತಿ. ಭೌತಶಾಸ್ತ್ರದ ನೊಬೆಲ್ ಎಂದೇ ಪರಿಗಣಿಸಲ್ಪಡುವ ಈ ಡಿರಾಕ್ ಪದಕವನ್ನು ಪ್ರಸಿದ್ಧ ಭೌತವಿಜ್ಞಾನಿ ಪಾಲ್ ಡಿರಾಕ್ ಅವರ ಸ್ಮರಣಾರ್ಥವಾಗಿ 1985ರಿಂದ ಪ್ರತಿ ವರ್ಷ ICTPಯು ನೀಡುತ್ತಾ ಬಂದಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮೇನಾಗಿ ಡಿರಾಕ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಭೌತವಿಜ್ಞಾನಿ ಯಾರಾಗಿರುತ್ತಾರೆ ಅಂದರೆ ದೀಪಕ್ ಧರ್ ಅವರು ಆಗಿರುತ್ತಾರೆ. ಇವರಿಗೆ 2026ರ ಸಾಲಿನಲ್ಲಿ ಈ ಒಂದು ಅವಾರ್ಡ್ ದೊರಕಿರುತ್ತದೆ, ಡಿರಾಕ್ ಅವಾರ್ಡ್. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿ ನೋಡುವ. ಕೃಷಿ ವಿದ್ಯಾರ್ಥಿಗಳಿಗಾಗಿ ಇತ್ತೀಚೆಗೆ ಪ್ರಾರಂಭಿಸಲಾದ ಹೊಸ ರಾಷ್ಟ್ರೀಯ ಶಿಷ್ಯವೇತನ ಪೋರ್ಟಲ್ ಯಾವುದು? ಉತ್ತರವು ಕೃಷಿ ಶಿಕ್ಷಾ ಪೋರ್ಟಲ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೃಷಿ ಶಿಕ್ಷಾ ಪೋರ್ಟಲ್ ಕೃಷಿ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಪ್ರಾರಂಭಿಸಲಾದ ಹೊಸ ರಾಷ್ಟ್ರೀಯ ಶಿಷ್ಯವೇತನ ಪೋರ್ಟಲ್ ಆಗಿರುತ್ತದೆ. ಇದನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೊಸದಿಲ್ಲಿಯ ಪೂಸಾದಲ್ಲಿರುವ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಲ್ಲಿ ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕೃಷಿ ವಿದ್ಯಾರ್ಥಿಗಳಿಗೆ ನೂತನ NSP ಆಧಾರಿತ ವಿದ್ಯಾರ್ಥಿ ವೇತನ ವ್ಯವಸ್ಥೆಯನ್ನು ಚಾಲನೆ ನೀಡಿರುತ್ತಾರೆ. ಇಲ್ಲಿ ಈ ವ್ಯವಸ್ಥೆಯಲ್ಲಿ ದೇಶದಾದ್ಯಂತ ಇರುವ 6,000ಕ್ಕೂ ಹೆಚ್ಚು ಕೃಷಿ ವಿದ್ಯಾರ್ಥಿಗಳಿಗೆ ಒಟ್ಟು 21.35 ಕೋಟಿ ಮೊತ್ತದ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಅನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಕೃಷಿ ವಿದ್ಯಾರ್ಥಿಗಳಿಗೆ ನೂತನವಾಗಿ ಪ್ರಾರಂಭಿಸಲಾದ ರಾಷ್ಟ್ರೀಯ ಶಿಷ್ಯವೇತನ ಪೋರ್ಟಲ್ ಯಾವುದು ಎಂದರೆ ಕೃಷಿ ಶಿಕ್ಷಾ ಪೋರ್ಟಲ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ. ವಿಜ್ಞಾನಿಗಳು ಇತ್ತೀಚೆಗೆ ಯಾವ ಪ್ರದೇಶದ ಮೇಲೆ ಅಸಾಮಾನ್ಯ ಓಝೋನ್ ಪದರವನ್ನು ಕಂಡುಹಿಡಿದಿದ್ದಾರೆ? ಉತ್ತರ ಬಂಗಾಳ ಕೊಲ್ಲಿಯ ಮೇಲೆ. ಇಲ್ಲಿ ಹವಾಮಾನ ಮತ್ತು ಪರಿಸರ ವಿಜ್ಞಾನಿಗಳ ತಂಡವು ನಡೆಸಿದ ಅಧ್ಯಯನದ ಪ್ರಕಾರ ಈ ಪ್ರದೇಶದಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನ ಹಾಗೂ ವಾತಾವರಣದಲ್ಲಿರುವ ರಾಸಾಯನಿಕ ವರ್ತನೆಗಳಿಂದಾಗಿ ಟ್ರೋಪೋಸ್ಫಿರಿಕ್ ಓಝೋನ್ ಮಟ್ಟದಲ್ಲಿ ಅನಿರೀಕ್ಷಿತ ಏರಿಳಿತ ಉಂಟಾಗಿರುತ್ತದೆ. ಇಲ್ಲಿ ಪರಿಸರದ ಮಹತ್ವ ಏನಾಗಿರುತ್ತೆ ಅಂದರೆ ಟ್ರೋಪೋಸ್ಫಿರಿಕ್ ಓಝೋನ್ ಭೂಮಿಯನ್ನು ನೇರ ಅತಿರೇಕದ ಕಿರಣಗಳಿಂದ ರಕ್ಷಿಸಿದರೆ, ಕೆಳಸ್ತರದಲ್ಲಿ ಭೂಮಿಯ ಹತ್ತಿರ ಹೆಚ್ಚಾಗುವ ಓಝೋನ್ ವಾಯು ಮಾಲಿನ್ಯಕಾರಕವಾಗಿ ವರ್ತಿಸುತ್ತದೆ ಮತ್ತು ಸಸ್ಯವರ್ಗ ಹಾಗೂ ಮಾನವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇಲ್ಲಿ ಮಾಹಿತಿ ಗಮನಿಸಿ. ವಿಜ್ಞಾನಿಗಳು ಇತ್ತೀಚೆಗೆ ಉತ್ತರ ಬಂಗಾಳ ಕೊಲ್ಲಿಯ ಮೇಲೆ ಅಸಾಮಾನ್ಯ ಓಝೋನ್ ಪದರವನ್ನು ಕಂಡುಹಿಡಿದಿದ್ದಾರೆ. ಇಲ್ಲಿ ಈ ಒಂದು ಮಾಹಿತಿಯನ್ನು ನೋಡಿ. ಮಧ್ಯಪ್ರಾಚ್ಯ ಕದನದ ಬಳಿಕ ಗಲ್ಫ್ ದೇಶಗಳಲ್ಲಿ ತೈಲ ಮತ್ತು ಅನಿಲ ಆಮದು ಏರುಪೇರಾಗಿರುತ್ತದೆ. 15ರ ಬದಲು 41 ದೇಶಗಳಿಂದ ಈಗ ಭಾರತ ಕಚ್ಚಾ ತೈಲವನ್ನು ರಫ್ತು ಮಾಡಿಕೊಳ್ಳುತ್ತಿದೆ. ಈ ಹಿಂದೆ 6 ದೇಶಗಳಿಂದ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ತರಿಸಲಾಗುತ್ತಿತ್ತು. ಈಗ 15 ದೇಶಗಳಿಂದ ಭಾರತವು ತರಿಸುತ್ತಿದೆ. ಹಾಗೆಯೇ ಹಿಂದಿನ 27 ದೇಶಗಳಿಗೆ ಹೋಲಿಸಿದರೆ 41 ದೇಶಗಳಿಂದ ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಒಂದು ಇನ್ಫಾರ್ಮೇಷನ್ ರಾಜ್ಯಸಭೆಗೆ ಕೇಂದ್ರ ಸರ್ಕಾರ ನೀಡಿರುತ್ತದೆ, ಗಮನಿಸಿ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.